ಯಾವತ್ತೂ ರಾಜಕೀಯ ಮಾಡಿಲ್ಲ, ಮಾಡುವನು ಅಲ್ಲ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು, ಅವರ ಬಗ್ಗೆ ನನಗೆ ಯಾವುದೇ ರೀತಿಯ ದ್ವೇಷನೂ ಇಲ್ಲ. ಇವತ್ತು ಆದರೆ HMT ಅರಣ್ಯ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಮರಳಿ ಪಡಿಬೇಕು, ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಗಿಂತ ದೊಡ್ಡ ಒಂದು ಬೃಹತ್ ಉದ್ಯಾನವನ ನಿರ್ಮಿಸಿ ಉತ್ತರ ಬೆಂಗಳೂರಿಗೆ ಒಂದು ಉತ್ತಮ ಶ್ವಾಸತಾಣ ಉಳಿಸಲು ನಾನು ಅರಣ್ಯ ಸಚಿವನಾಗಿದ್ದಾಗ ನಿರ್ಧಾರವನ್ನು ಮಾಡಿದ್ದೆ. ಆದರೆ ಇವತ್ತು ಕುಮಾರಸ್ವಾಮಿ ಅವರು ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಕೇಂದ್ರದ ಉಕ್ಕು ಸಚಿವರಾಗಿ ಅವರು HMT ಅರಣ್ಯ ಭೂಮಿ ಮತ್ತು KIOCL ಬಗ್ಗೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಅಡ್ಡಿಯಾಗಿದೆ, ಹಿಂದೆ ಅರಣ್ಯ ಸಚಿವರು ನಮಗೆ ಸಹಕಾರ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾತನ್ನು ಅಡ್ಡಿ ಹಾಕಿದ್ದಾರೆ ಅನ್ನುವಂತ ಮಾತನ್ನು ಆರೋಪ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ನಾನು ಬಹಳ ಸ್ಪಷ್ಟಪಡಿಸಲು ಇಚ್ಛೆ ಪಡ್ತಾ ಇದ್ದೇನೆ. ನಾನಾಗಲಿ ನಮ್ಮ ಸರ್ಕಾರವಾಗಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತಿಗೂ ರಾಜಕೀಯ ಮಾಡಿಲ್ಲ, ಮಾಡುವುದೂ ಇಲ್ಲ. ಆದರೆ ಇವತ್ತೇನು ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ, ಪ್ರಕೃತಿ ವಿಕೋಪದಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲೇ ಮಹಾನಗರಿ ಬ್ಯಾಂಗ್ಳೂರು ಕಾಂಕ್ರೀಟ್ ಜಂಗಲ್ ಆಗ್ತಾ ಇರ್ತಕ್ಕಂಥದ್ದು, ಇವತ್ತೇನು ಸಂಚಾರ ದಟ್ಟಣೆಯಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಮಾಲಿನ್ಯದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ, ಇದೆಲ್ಲ ನಿಮ್ಮ ಗಮನದಲ್ಲಿ ಇದೆ. ಹೀಗಾಗಿ ಈ ಮಹಾನಗರ ಬೆಂಗಳೂರಿಗೆ ಅತ್ಯಗತ್ಯವಾದ ಶಾಸ್ತಾಣ ಲಂಗ್ ಸ್ಪೇಸ್ ರಕ್ಷಿಸಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ನಮ್ಮ ಜವಾಬ್ದಾರಿಯಾಗಿದೆ. ಅರಣ್ಯ ನಮ್ಮ HMT ಭೂಮಿಗೆ ಸಂಬಂಧಪಟ್ಟಂತೆ ನಾನು ಅರಣ್ಯ ಸಚಿವನಾಗಿದ್ದಂತಹ ಸಂದರ್ಭದಲ್ಲಿ ಇವತ್ತೇನು HMT ಭೂಮಿ ಇದೆ, ಇದು ಹಿಂದೆ ಅರಣ್ಯ ಇಲಾಖೆಯಿಂದ ಈ ಭೂಮಿ HMT ಅವರು ತೆಗೆದುಕೊಂಡಂಥದ್ದು, ಮತ್ತೆ ಇದನ್ನು ಡಿನೋಟಿಫೈ ಮಾಡಿ ಅವರಿಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೆಲವೊಂದು ನಮ್ಮ ಹಿರಿಯ ಅರಣ್ಯ ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು. ನಾನು ಕಡತವನ್ನು ನೋಡಿದಾಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಿನೋಟಿಫೈ ಮಾಡಿ ಈ ಭೂಮಿ HMTಗೆ ವಹಿಸಬೇಕು ಅನ್ನುವಂಥದ್ದು ಏನು ಹಿರಿಯ ಅಧಿಕಾರಿಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಕಿದ್ರು, ಅದಕ್ಕೆ ಯಾವುದೇ ರೀತಿಯ ಸಚಿವ ಸಂಪುಟದ ಪರವಾನಗಿ ಇಲ್ಲದೆ, ಸಂಬಂಧಪಟ್ಟಂತ ಸಚಿವರ, ಅಂದಿನ ಅರಣ್ಯ ಸಚಿವರ ಅನುಮೋದನೆ ಇಲ್ಲದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಿದ್ದಾರೆ. ಇದರಿಂದ ಇವತ್ತು ನಮ್ಮ ಅರಣ್ಯ ಭೂಮಿಗೆ ಕುತ್ತು ಬರ್ತದೆ ಅಂತೇಳಿ ಹೇಳಿ ನಾನು ಇದನ್ನು ಹಿಂಪಡಿಬೇಕು ಅಂತ ಹೇಳಿ ಆದೇಶ ಮಾಡಿ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೆ. ಹೀಗಾಗಿ ನಮ್ಮ ಇಲಾಖೆ ವತಿಯಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂಪಡಿಲಿಕ್ಕೆ ನಮ್ಮ ಸಚಿವ ಸಂಪುಟದ ಒಂದು ಸಮ್ಮತಿಯನ್ನು ತೆಗೆದುಕೊಂಡು, ಪರವಾನಗಿಯನ್ನು ತೆಗೆದುಕೊಂಡು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹಾಕಿದ್ದೇವೆ. ನಾವು ಹಿಂಪಡಿತೀವಿ ಅಂತೇಳಿ ನಾವು ಹಾಕಿದ್ದಂತ ಇಂಟರ್ಲಾಕ್ಯೂಟರಿ ಅಪ್ಲಿಕೇಶನ್ ಅಲ್ಲಿ HMT ಅವರು ಇಂಪ್ಲೀಡ್ ಆಗಿದ್ದಾರೆ. ಮತ್ತು ಅವ್ರು ಏನ್ ಮಾರಾಟ ಮಾಡಿದ್ರು, ಸುಮಾರು 176 ಎಕರೆ ಭೂಮಿ ಅಕ್ರಮವಾಗಿ ಮಾರಾಟ ಮಾಡಿದಂಥದ್ದು. ಆ ಭೂಮಿ ಮಾರಾಟ ಮಾಡಿದಂಥವ್ರು ಏನಿದ್ರು ಅವರೆಲ್ಲರೂ ಕೂಡಿ ಇಂಪ್ಲೀಡ್ ಆಗಿದ್ದಾರೆ. ಮತ್ತೆ ಇಂಪ್ಲೀಡ್ ಆಗಿ ಈ ಒಂದು ಪ್ರಕರಣ ಏನಿದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಬಾಕಿ ಇದೆ, ವಿಚಾರಣಾ ಹಂತದಲ್ಲಿದೆ. ಇದು ಈಗ ನಡೀತಾ ಇದೆ. ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು,